ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ 40 ಜಾತಿಗಳಲ್ಲಿಲ್ಲ. ನಾಗಮೋಹನ್ ದಾಸ್ ವರದಿ ಮತ್ತು ಸದಾಶಿವ ವರದಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮಾದಿಗರಿಗೆ 6% ಕೊಡಲೇಬೇಕು ಅಂತಕ್ಕಂಥದ್ದು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ಸಂಪೂರ್ಣವಾಗಿ ನಾಗಮೋಹನ್ ದಾಸ್ ವರದಿ ಇಲ್ಲ ಸದಾಶಿವ ವರದಿಯನ್ನು ಜಾರಿಗೊಳಿಸಿ ರೋಸ್ಟರ್ ಪದ್ಧತಿಯನ್ನು ಜಾರಿಗೊಳಿಸಬೇಕು. ತಮಿಳುನಾಡು, ಹರಿಯಾಣ, ಪಂಜಾಬು, ಜಾರ್ಖಂಡು ಎಲ್ಲ ಕಡೆ 50 ಸೀಲಿಂಗ್ ಮೀರಿ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. 24/4/2026 ರಾಜ್ಯ ಸರ್ಕಾರ ವಿಶೇಷ ಸಂಪುಟ ಸಭೆಯನ್ನು ಕರೆದು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ತೀರ್ಮಾನವನ್ನು ಪ್ರಕಟಿಸಿದೆ. ಏನು ವಿಶೇಷ ಸಚಿವ ಸಂಪುಟ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ, ಇದನ್ನು ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸ್ತೇವೆ. ಇದು ಅರ್ಧ ನ್ಯಾಯ. ಇದರಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಿದೆಯಲ್ಲ, 5 ಕಾಲು 4.5 ಇದು 3 ಸಮುದಾಯಕ್ಕೂ ಕೂಡ 5ರ ಸಮೀಪ 5 ಅಂತ ಕರಿಬೋದು. 5ರ ಸಮೀಪ ಇದು. ಇದರಲ್ಲಿ ಸಾಮಾಜಿಕ ನ್ಯಾಯದ ಅಂಶ ಕಾಣಿಸ್ತಾ ಇಲ್ಲ. ಮತ್ತು ಯಾವುದೇ ಆಯೋಗದ ವರದಿ ಆಧರಿಸಿಲ್ಲ. ಆದ್ದರಿಂದ ಇದು ಅವೈಜ್ಞಾನಿಕವಾಗಿದೆ. ಆದರೂ ಕೂಡ ಉದ್ಯೋಗಾಕಾಂಕ್ಷಿಗಳ ನಿರುದ್ಯೋಗಿಗಳಿಗೆ ಉದ್ಯೋಗ ಒತ್ತಾಯ ಇರೋದರಿಂದ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದೇವೆ. ಮದಿಗ ಸಂಘಟನೆಗಳ ಒಕ್ಕೂಟ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸೋದ್ರ ಮೂಲಕ ಕೂಡಲೇ ಗೆಜೆಟ್ ನೋಟಿಫಿಕೇಷನನ್ನು ಮಾಡಬೇಕು, ತುರ್ತಾಗಿ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಜೊತೆಗೆ ಸಂಪೂರ್ಣ ಮೀಸಲಾತಿ ಜಾರಿ ಮಾಡೋದಕ್ಕೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಏನು SC SP TSP ಹಣದ ಹಂಚಿಕೆ, ಬಡ್ತಿಯ ಮೀಸಲಾತಿ, ಶಿಕ್ಷಣದಲ್ಲಿ ಅನೇಕ ಏನು ಇಲಾಖೆಗಳಿದ್ದಾವೆ, ಇಲಾಖೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು, ಶಿಕ್ಷಣ, ಉದ್ಯೋಗದಲ್ಲೂ ಕೂಡ ಸಂಪೂರ್ಣ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ, ಎರಡನೇದಾಗಿ ಅಲೆಮಾರಿ 59 ಜಾತಿಗಳೇನಿದ್ದಾವೆ ಅವಕ್ಕೆ ಈ ವಿಶೇಷ ಸಚಿವ ಸಂಪುಟ ಕರಾಳ ದಿನ, ಅವರಿಗೆ ಮರಣ ಶಾಸನ, ಏನು ಅವರ ಒಳ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಪ್ರತ್ಯೇಕ 1% ಮೀಸಲಾತಿಯನ್ನು ಕಲ್ಪಿಸಿತ್ತು, ವಿಶೇಷ ಆದ್ಯತೆಯನ್ನು ಕಲ್ಪಿಸಿತ್ತು. ಆದರೆ ನೀವು ತಾಂಡೋಗಿ ಆ ಅಸ್ಪೃಶ್ಯ ಸಮಾಜದ 3ನೇ ಗುಂಪಿನ ಜೊತೆಯಲ್ಲಿ ಅಲೆಮಾರಿಗಳನ್ನು ಸೇರಿಸಿರೋದ್ರಿಂದ ಅಲ್ಲಿ ಯಾವುದೇ ಉದ್ಯೋಗಗಳ ಹಂಚಿಕೆಗಳು ಸಾಧ್ಯ ಆಗಲ್ಲ. ಆ ಅಲೆಮಾರಿ ಸಮಾಜಕ್ಕೆ ತೀವ್ರ ಅನ್ಯಾಯ ಆಗ್ತದೆ ಇದು. ಆದ್ದರಿಂದ ಇದು ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಅಲ್ಲ, ಇದೊಂದು ರೀತಿಯ ಕಾಜಿ ನ್ಯಾಯ, ರಾಜಿ ಪಂಚಾಯಿತಿ ಮಾಡ್ದಂಗಿದೆ. ಯಾವಾಗಲೂ ನ್ಯಾಯ, ಸಾಮಾಜಿಕ ನ್ಯಾಯ ಹೆಂಗಿರ್ತದೆ ಅಂದರೆ ತೀರಾ ನಿಷ್ಠೂರವಾಗಿರ್ತದೆ. ನೀವು ಸಮಾಧಾನ ಮಾಡೋ ಅಂತಹ ಪ್ರಯತ್ನವನ್ನು ಮಾಡಿ ಬೀಸದೊಣ್ಣೆಗೆ ಸರ್ಕಾರ ತಪ್ಪಿಸ್ಕೊಂಡಿದೆ. ಇದೊಂದು ರಾಜಕೀಯ. ಏನು ಸುಪ್ರೀಂ ಕೋರ್ಟ್ನ ಆದೇಶ ಸ್ಪಷ್ಟವಾಗಿದೆ. ದತ್ತಾಂಶ ಅಂದರೆ ಡಾಟಾ ಅಂದರೆ ಅದು ಬ್ಯಾಕ್ವರ್ಡ್ರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ಹಿಂದುಳಿದವರಲ್ಲಿ ತೀರ ಹಿಂದುಳಿದಿರುವಿಕೆಯನ್ನು ಗುರುತಿಸುವಂಥದ್ದು ದತ್ತಾಂಶ ಅಂದರೆ. ದತ್ತಾಂಶ ಅಂದರೆ ಅಂಕಿ ಸಂಖ್ಯೆ ಅಲ್ಲ. ನೀವು ಅಂಕಿ ಸಂಖ್ಯೆ ಆಧರಿಸಿ ಕೊಡೋದಿದೆಯಲ್ಲ, ಅದು ಮೀಸಲಾತಿ ಪರಿಕಲ್ಪನೆ ಅಲ್ಲ. ಸಂವಿಧಾನದ ವಿರೋಧ ಆಗ್ತದೆ ಮತ್ತು ಸುಪ್ರೀಂ ಕೋರ್ಟ್ನ ಕಂಟೆಂಪ್ಟ್ ಆಗ್ತದೆ ಅದು. ಆ ಕಾರಣದಿಂದ ಈ ಉದ್ಯೋಗ 56,432 ಉದ್ಯೋಗಗಳು ತುಂಬುವಂಥ
ಆ ಉದ್ಯೋಗ ವರ್ಷಾನುಗಟ್ಟಲೆ ಮುಂದಕ್ಕೋಗ್ಬಿಟ್ಟಿದೆ. ಉದ್ಯೋಗಾಕಾಂಕ್ಷಿಗಳಲ್ಲಿ ಅನೇಕ ಜನಕ್ಕೆ ಆ ಉದ್ಯೋಗದ ಏನು ವಯೋಮಿತಿ ಮೀರೋಗ್ತಾ ಇದೆ. ಆ ಕಾರಣದಿಂದ ದೊಡ್ಡ ಮನಸ್ಸಿನಿಂದ ಇವತ್ತು ಒಪ್ಪಿಗೆಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ಆಗಿರೋಂಥದ್ದು ಏನಂದರೆ, ನೀವು ಮುಂದೂಡ್ಕೊಂಡು ಈಗಾಗಲೇ 2 ವರ್ಷದ ಹತ್ತತ್ರ ಸುಪ್ರೀಂ ಕೋರ್ಟ್ನ ಆದೇಶ ಬಂದ್ಬಿಟ್ಟಿದೆ. ಆರಂಭದಲ್ಲೇ ತಮಿಳುನಾಡು, ಹರಿಯಾಣ, ಆಂಧ್ರ ಪ್ರದೇಶ, ಪಂಜಾಬು ಅಲ್ಲಿನ ಸರ್ಕಾರಗಳು ಅತ್ಯಂತ ದೃಢವಾದಂಥ ನಿರ್ಧಾರವನ್ನು ಮಾಡಿ ತಕ್ಷಣ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಸರ್ಕಾರ ಮುಂದೂಡ್ಕೊಂಡು ಹೋಗಿ ಈ 101 ಒಲೆಮಾದಿಗ ಸಮಾಜದಲ್ಲಿ ನೀವು ಜಗಳವನ್ನು ತಂದಿಕ್ಕಿ ಬೀದಿ ಕಾಳಗವನ್ನು ಮಾಡಿದ್ದಕ್ಕಿದ್ರಿಂದ ಇದು ಇಬ್ಬರ ಜಗಳದಲ್ಲಿ ಮೂರನೇ ಗುಂಪಿನ ಸ್ಪೃಶ್ಯ ಸಮಾಜಕ್ಕೆ ಲಾಭ ಆಗಿದೆ. ಇಲ್ಲಿ ನಾನು ಕೊರಮ, ಕೊರ್ಚ, ಲಮಾಣಿ, ಬೋವಿ ಈ ಸಮಾಜ ನಮ್ಮ ಬಂಧುಗಳು, ನಾವೇನು ವಿರೋಧಿಸ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಬೇರೆ ರಾಜ್ಯದಲ್ಲಿ ಕರ್ನಾಟಕ ಬಿಟ್ಟರೆ ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಾಜ ಬ್ಯಾಕ್ವರ್ಡ್ ಲಿಸ್ಟಲ್ಲಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಬೇರೆ, ಇಲ್ಲಿ ಪರಿಶಿಷ್ಟ ಜಾತಿ ಗುಂಪಲ್ಲಿದೆ. ಆದರೂ ಕೂಡ ನಾವೆಲ್ಲನೂ ಕೂಡ ನಿಮ್ಮನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ನಿಮಗೂ ಮೀಸಲಾತಿ ಕೊಡಬೇಕು, ಅಲ್ಲೂ ಬಡತನ ಇದೆ ಅಂತ ನಾವು ಅಂದ್ಕೊತೀವಿ. ಅದು ಇನ್ನೂ ಹೆಚ್ಚಿಗೆ ಕೊಡಬೇಕು ಹಾಗೆ ಅಂತ ಜಗಳ ಕಿಳಿಯೋದು, ಹೋರಾಟ ಮಾಡೋದು ಬೇಡ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನದು ಅತ್ಯಂತ ವಿನೀತವಾಗಿ ಈ ಸಮಾಜದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನು ಮನೇಲಿ ಹಾಕೋದನ್ನ ಕಲೀರಿ. ಆಗ ಮಾತ್ರ ಮೀಸಲಾತಿ ಪಾಲು ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಆ ಸಮಾಜದಲ್ಲಿ ನಾನು ಮನವಿ ಮಾಡ್ಕೊಳೋದ್ರ ಮೂಲಕ ಇಲ್ಲಿ ಪರಿಶಿಷ್ಟ 101 ಜಾತಿಗಳಿಗೆ ನಾವು ಯಾವ ಜಾತಿಗೂ ಕೂಡ ಕೊಡಬೇಡಿ ಅಂತ ನಾವು ಹೇಳಿಲ್ಲ. ನಮ್ಮ ಹೋರಾಟಗಾರರು 5 ದಶಕ ಹೋರಾಟ ಮಾಡಿದರೂ ಕೂಡ ನಾವು ಲಮಾಣಿ ತಾಂಡಗಳಿಗೆ ಕಂದಾಯ ಇಲಾಖೆಗಳು ಮಾಡಬೇಕಲ್ಲಿ, ಅವರು ಸಬಲೀಕರಣ ಮಾಡಬೇಕು ಅಂತ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ. ಇಲ್ಲಿ 101 ಜಾತಿಗಳು ಕೂಡ ಅವರ ಜನಸಂಖ್ಯೆಗೆ ಆಧರಿಸಿ ಮೀಸಲಾತಿ ಹಂಚಿಕೆ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡ್ಕೊಂಬಂದಿದ್ವಿ. ಇವಾಗ ನಾವಿಲ್ಲಿ ಹೇಳೋದು ಅಂತಂದರೆ, ಅಸ್ಪೃಶ್ಯ ಸಮಾಜ ಏನಿದೆ, ಒಲೆಮಾದಿಗ ಸಮಾಜ ಅಸ್ಪೃಶ್ಯದ ಅನುಭವದಲ್ಲಿ ಸಮಾನ ದುಃಖಿಗಳು, ಅಸ್ಪೃಶ್ಯತೆಯ ಬಾಧೆಯಲ್ಲಿ ಸಮಾನ ದುಃಖಿಗಳು. ಈ ಸಮಾಜಕ್ಕೂ ಕೂಡ ಈ ಒಳ ಮೀಸಲಾತಿಯಲ್ಲಿ ಇನ್ನೂ ಅಷ್ಟು ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ. ಯಾಕೆ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ ಎಕ್ಸೆಪ್ರೆಸ್ನಿ ಅಂದರೆ ಏನು ಅಂದರೆ, ಈ ಸಮಾಜಗಳಲ್ಲಿ ಎಡಗೈ ಸಮಾಜ ಅಂತ ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ, ಆ ಸಮಾಜದಲ್ಲಿ ಪ್ರಬಲವಾದಂಥ ರಾಜಕೀಯ ನಾಯಕರಿಲ್ಲ. ಪ್ರಬಲವಾದ ರಾಜಕೀಯ ನಾಯಕರಿಲ್ಲದೆ ಇರೋದ್ರಿಂದ ನಾಯಕರಿಲ್ಲದ ಸಮಾಜ ಅನಾಥ. ಆದರೂ ಇಷ್ಟು ಅವಕಾಶ, ಒಂದು ಎಳ್ಳಷ್ಟು ಅರ್ಧ ನ್ಯಾಯ ಅರ್ಧ ಸತ್ಯ ಸಿಕ್ಕಿರೋದ್ರಿಂದ ನಾವು ಅನಿವಾರ್ಯವಾಗಿ ಬೆಂಬಲಿಸ್ಬೇಕಾದ. ಯಾಕಂದರೆ ಈ ಒಳ ಮೀಸಲಾತಿ ಇದು ಉದ್ಯೋಗ ಎಲ್ಲ ಸಮಾಜದವರು ಇದ್ದಾರೆ, ಈ ಉದ್ಯೋಗ ಆಕಾಂಕ್ಷಿಗಳು. ಆ ಕಾರಣದಿಂದ ಈ ಸರ್ಕಾರ ಪರಿಶಿಷ್ಟ ಜಾತಿಯವ್ರ ಮೇಲೆ ಸಾಮಾನ್ಯ ಜನವನ್ನು ಎತ್ಕಟ್ಟ ಅಂತ ತಂತ್ರಗಾರಿಕೆ ಇರೋದ್ರಿಂದ ನಾವು ಈ ಸಮಾಜವನ್ನು ಕಟ್ಟುವಂಥ ಜನ, ಎಲ್ಲ ಸಮಾಜಕ್ಕೂ ಕೂಡ ಒಳಿತನ್ನು ಬಯಸುವಂತಹ ವಿಶಾಲವಾದ ಹೃದಯ ಇರುವಂಥ ಸಮಾಜ ಇದೆಯಲ್ಲ, ಇದು ಪರಿಶಿಷ್ಟ ಜಾತಿಯ ಸಮಾಜ. ಅದರಲ್ಲಿ ಎಡಗೈ ಸಮಾಜ ಇದೆಯಲ್ಲ, ಆ ಸಮಾಜದ ಪಟ್ಟಿನಲ್ಲಿ, ಆ ಲೀಸ್ಟಲ್ಲಿ ಕಟ್ಟಕಡೆ ಸಮಾಜಗಳಿದ್ದಾವೆ. ಕಟ್ಟಕಡೆ ಸಮಾಜ ಅಂದರೆ ಮೋಚಿ, ಚಪ್ಪಲಿ ಹೊಲಿಯೋ ಬೀದಿ ಬದಿಗಳಲ್ಲಿ ಚಪ್ಪಲಿ ಹೊಲಿಯುವಂಥ ಸಮಾಜ ಇದೆ. ಜೊತೆಗೆ ಮಹಾನಗರಗಳಲ್ಲಿ, ಎಲ್ಲ ನಗರಗಳಲ್ಲಿ ಚರಂಡಿಗಳನ್ನು ಕೈಯಲ್ಲಿ ಬಾಚಿ ಗಬ್ಬು ಕೆಲಸ ಮಾಡೋವಂಥ ಜಾತಿಗಳು ಅದರಲ್ಲಿದೆ. ಭಂಗಿಗಳಿದ್ದಾರೆ, ಮೋಚಿಗಳಿದ್ದಾರೆ, ದಕ್ಕಲ ಸಮಾಜ ಇದೆ. ಇಂಥ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂತ ನಮ್ಮ ಸಂಘಟನೆಗಳ ಆಗ್ರಹ ಮತ್ತು ಒತ್ತಾಯ. ಈ ಮೀಸಲಾತಿಯನ್ನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣಿನಿಂದ, ಹೃದಯದಿಂದ ನೋಡಬೇಕು.
ಹೃದಯವಂತಿಕೆ ಇರಬೇಕು, ಹಂಚುಂಡ ಮನಸ್ಥಿತಿ ಇರಬೇಕು. ಇಲ್ಲಿ ನಾನು ಇವತ್ತು ನಿನ್ನೆ ನಡೆದಿರುವಂಥ ಸಚಿವ ಸಂಪುಟದಲ್ಲಿ ನಾವು ನೋಡಿದರೆ ಅನ್ನ ಇಲ್ಲದ ತಟ್ಟೆಗೂ ಒಂದೇ, ಹಸಿದ ತಟ್ಟೆಗೂ ಒಂದೇ, ಅಷ್ಟೇ ಅನ್ನ. ಹಸುವಿಲ್ಲದ ತಟ್ಟೆಗೂ ಅಷ್ಟೇ. ಅಸ್ಪೃಶ್ಯತೆಯ ರೋಗ ಇರೋರ್ಗು ಒಂದೇ ಔಷಧ, ಅಸ್ಪೃಶ್ಯತೆಯ ರೋಗ ಇಲ್ಲದಕ್ಕೂ ಒಂದೇ ಔಷಧ. ದುಡಿದವರಿಗೂ ಒಂದೇ ಕೂಲಿ, ದುಡಿದ ಇರದವರಿಗೂ ಒಂದೇ ಕೂಲಿ. ಆದ್ದರಿಂದ ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಮತ್ತು ದತ್ತಾಂಶಗಳು ಆಯೋಗದ ವರದಿ ಇರೋದರಿಂದ ಇದು ಅವೈಜ್ಞಾನಿಕವಾಗಿದೆ. ಆದರೂ ಕೂಡ ಸಮಾಜ ಸಾಮರಸ್ಯ ಕಾಪಾಡಬೇಕು. ಪರಿಶಿಷ್ಟ ಜಾತಿಯವರು ಕಿತ್ತಾಡಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದರು. ಈಗ ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ರಾಜಕಾರಣಿಗಳು ಈ ಸಮಾಜವನ್ನು ಬೀದಿ ಕಾಳಕ್ಕೆ ತಳ್ಳಿದ್ದಾರೆ. ಆ ಕಾರಣದಿಂದ ಒಳ ಮೀಸಲಾತಿ ಕೊಡೋದಕ್ಕೆ ಒಂದು ರಾಜಕೀಯ ಒಂದು ಪಂಚಾಯಿತಿ ಮಾಡಿಕೊಟ್ಟಿರೋದ್ರಿಂದ ಇದನ್ನು ಕೂಡ ನಾವು ಅನಿವಾರ್ಯವಾಗಿ ಒಪ್ಪಿಗೆಬೇಕು. ಈ ಸಮಾಜ ಸಾಮರಸ್ಯ ಕಾಪಾಡಬೇಕು, ಬೀದಿ ಜಗಳಕ್ಕೆ ಇಳಿಬಾರ್ದು ಅನ್ನೋ ಮಾತನ್ನು ಹೇಳಿ, ಮೀಸಲಾತಿ ಒಂದು ತಾತ್ಕಾಲಿಕ ಪರಿಹಾರ. ಕಾಂಚೀರಾಮ್ಜಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬರು ಹೇಳಿದ್ದಾರೆ. ಈ ತಾತ್ಕಾಲಿಕ ಪರಿಹಾರ ಆದರೂ ಉದ್ಯೋಗ ಶಿಕ್ಷಣದ ಅವಕಾಶದಲ್ಲಿ ಸಬಲೀಕರಣ ಆಗುವಂಥ ಅವಕಾಶವೂ ಕೂಡ ಇದರಲ್ಲಿದೆ. ಆದ್ದರಿಂದ ಇಂಥ ಮೀಸಲಾತಿಗೆ ಬೀದಿ ಜಗಳ ಬೇಡ. ಬಾಬಾ ಸಾಹೇಬರು ಹೇಳಿದ್ದು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ನಾವು. ಅವರ ಸಂದೇಶ, ಅವರ ಜೀವನ ಪೂರ್ತಿ ಹೋರಾಟ ಏನಂದರೆ, ನನ್ನ ಜನ ಆಳುವ ದೊರೆಗಳಾಗಬೇಕು, ಈ ದೇಶ ಪ್ರಬುದ್ಧ ದೇಶ ಆಗಬೇಕು ಅಂತ ಬಾಬಾ ಸಾಹೇಬ್ರ ಕನಸು. ಅಂದರೆ 85% ಜನ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಇದೇ ಬಡವರು. 85% ಜನ ನಿಮ್ಮ ಸ್ವತಂತ್ರ ರಾಜಕೀಯ ಪಕ್ಷಕ್ಕೆ ಮತವನ್ನು ಹಾಕ್ಕೊಂಡು ಈ ದೇಶವನ್ನು ಹಾಳಿ ಅಂತ ಹೇಳಿದರು. ಆದರೆ ಈ ಸಮಾಜದಲ್ಲಿ ಅಶಿಕ್ಷಿತರು, ಅನಕ್ಷರತೆ, ಮೂಢನಂಬಿಕೆ, ಕಂದಾಚಾರ, ಆದ್ದರಿಂದ ಒಗ್ಗಟ್ಟಿಲ್ಲದೆ ಇರೋದರಿಂದ ಈ ಸಮಾಜ ಒಡೆದೋಗಿದೆ. ಈ ಸಮಾಜ ಮತಪ್ರಜ್ಞೆ ಇಲ್ಲ, ಜಾಗೃತಿ ಇಲ್ಲ, ಸಂಘಟಿತ ಸಮಾಜ ಅಲ್ಲ. ಆದ್ದರಿಂದ ನೀವೆಲ್ಲನೂ ಕೂಡ ಸಂಘಟಿತರಾಗಬೇಕು, ಸಂಘ ಸಂಸ್ಥೆ ನೆರೆಯನ್ನು ಸೇರಬೇಕು, ಹೋರಾಟವನ್ನು ಮಾಡಬೇಕು, ಯಾವುದೋ ಮೀಸಲಾತಿಯಿಂದ ಕಿತ್ತಾಡಬಾರ್ದು ಅಂತ ಮಾತನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ಸು, BJP ದಳ ಮೂರೂ ಪಕ್ಷಗಳು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಚುನಾವಣೆಯಲ್ಲಿ ಭಾಷಣಗಳನ್ನು ಮಾಡಿ ಮೂರು ಪಕ್ಷಗಳು ಅಧಿಕಾರಕ್ಕೆ ಬಂದು ಅದು ಒಳ ಮೀಸಲಾತಿನ ಇಷ್ಟು ದಿನ 2 ವರ್ಷಗಳಾಯಿತು. ಸುಪ್ರೀಂ ಕೋರ್ಟ್ ಹತ್ತತ್ರ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಏನೋ ಪುಕ್ಕಟ್ಟೆ ಕೊಟ್ಟಂಗೆ ಮುಂದೂಡಿ ಚುನಾವಣೆಗೋಸ್ಕರ ಓಟ್ ಹಾಕ್ಸ್ಕೊಂಡು ಆ ಚುನಾವಣೆ ನಡೆಸಿ ಈ ಚುನಾವಣೆ ನಡೆಸಿ ಈ ರೀತಿ ನಡೆಸ್ಕೊಂಡೋಗಿದ್ದಾರೆ. ಈಗೇನೋ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ನಿಮ್ಮ ಒಳ ಜಗಳವನ್ನು ಕಡಿಮೆ ಮಾಡಬೇಕು, ಒಳ ಜಗಳವನ್ನು ಬಿಟ್ಟು ಸಮಷ್ಟಿಯಾಗಿ ಈ ಸಮಾಜವನ್ನು ಕಟ್ಟಬೇಕು ಅಂತ ಹೇಳೋದ್ರ ಮೂಲಕ ಕೊನೆಯದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಲ್ಲ, ಪರಿಶಿಷ್ಟ ಜಾತಿ ಪರವಾಗಿರೋರು ಅಲ್ಲ, ಸಾಮಾಜಿಕ ನ್ಯಾಯದ ಅಧಿಕಾರನೂ ಅಲ್ಲ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಹೆಚ್ಚು ಅಧಿಕಾರವನ್ನು ಮಾಡಿದವರು, ಹೆಚ್ಚು ಬಜೆಟನ್ನು ಮಂಡಿಸಿದವರು ಅಂತ ತಿಳ್ಕೋಬಹುದು. ಆ ಕಾರಣದ ಬದ್ಧತೆ ಇಲ್ಲ. ಸಚಿವ ಸಂಪುಟಕ್ಕಂತೂ ಬದ್ಧತೆ ಇಲ್ಲ. ಮೀಸಲಾತಿಯನ್ನು ವರ್ಗೀಕರಣ ವಿರೋಧ ಮಾಡೋರಿದ್ದಾರಲ್ಲ, ಅದು ಸಂವಿಧಾನ ವಿರೋಧಿ, ಸುಪ್ರೀಂ ಕೋರ್ಟ್ನ ವಿರೋಧಿ ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿ ಅಂತಲೇ ತಿಳ್ಕೊಬೇಕಾಗಿದೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ವಿರೋಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು, ನಾನು ಆದ್ಯತೆಯನ್ನು ಕಡೆಯವರು ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿದೆ. ಅದನ್ನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅತ್ಯಂತ ಮುಖ್ಯವಾಗಿ ಏನು ಇಲ್ಲಿ ಪುಂಖಾನುಪುಂಖ ಭಾಷಣ ಮಾಡಿ ಸಾಮಾಜಿಕ ನ್ಯಾಯವನ್ನು ಹೇಳಿ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಹೇಳಿ, ಬುದ್ಧನ ಸಿದ್ಧಾಂತಗಳನ್ನು ಹೇಳಿದಂಥ ಜನ ಏನಿದ್ದಾರೆ, ಎಲ್ಲೋದ್ರಪ್ಪ ನೀವು ಸಂಘಟಕರು, ಹೋರಾಟಗಾರರು?
ಒಳ ಮೀಸಲಾತಿನಲ್ಲಿ ನ್ಯಾಯ ಇಲ್ಲೇಂದ್ರಿ. ಮಾತಾಡ್ದ ಹೋಗಿ ಯಾವುದೋ ಜಾತಿಲಿ ಸೇರ್ಕೊಂಡು ಜಾತಿ ಸೋಂಕಂಟಿ ನೀವು ರೋಗಗ್ರಸ್ತರಾಗ್ಬಿಟ್ರಿ. ಜಾತಿ ಸೋಂಕಿಂದ ನೀವು ಕೊರೋನಾ ಅಂಟಿಗೆ ನಿಮಗೆ ಒಂದು ಬದ್ಧತೆ ಇಲ್ಲ. ಈ ಸಮಾಜವನ್ನು ಒಟ್ಟು ಮಾಡೋಕ್ಕೆ ಪ್ರಯತ್ನ ಪಡಲೇ ಇಲ್ಲ. ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ RPIಯಿಂದ 14ನೇ ತಾರೀಕು ಬಾಬಾ ಸಾಹೇಬ್ರು ಹುಟ್ಟಿದ ದಿನ ಐಕ್ಯತಾ ಸಮಾವೇಶ, ಬಹುಜನ ಐಕ್ಯತಾ ಸಮಾವೇಶನ ಮಾಡಿದ್ದೀವಿ. ನೀವು ಈ ಸಮಾಜವನ್ನು ಕಟ್ಟೋದಕ್ಕೆ, ಈ ಸಮಾಜವನ್ನು ಜೋಡಿಸೋಕ್ಕೆ ಪ್ರಯತ್ನ ಪಡಲಿಲ್ಲ. ಆದರೆ ಸಿದ್ದರಾಮಯ್ಯವ್ರ ಜೊತೆಗೋ ಸೇರಿಕೆ ಮುಟ್ಟು ಪ್ರಶಸ್ತಿ ತಾಣೋದು, MLC ಕೇಳೋದು, ಚೇರ್ಮನ್ ಕೇಳೋದು. ಕುರ್ಚಿ ಮುಖ್ಯ ಅಲ್ಲ ರೀ, ಸ್ವಾಭಿಮಾನ ಮುಖ್ಯ. ಕುರ್ಚಿ ಇಲ್ಲ ಮುಖ್ಯ ಅಲ್ಲ, ಸಮಾಜ ಮುಖ್ಯ. ನೀವು ಕೂಡ ರಾಜಕಾರಣಿಗಳಾಗಿಬಿಟ್ರೆ ಈ ಸಮಾಜನ ಕೈ ಹಿಡಿಯೋದು ಹೆಂಗೆ ಸ್ವಾಮಿ? ನಾನು ಒಂದನ್ನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮನ್ನು ಕೂಡ ಅನೇಕ ಸಾರಿ ಈ ಮುಖ್ಯವಾಹಿನಿಯಿಂದ ಅಥವಾ ಈ ಚಳುವಳಿಯ ಪರಿಧಿಯಿಂದ ಹೊರಗಡೆನೇ ಇಟ್ಕೊಂಬಂದಿದ್ದೀರಿ. ಕಾರಣ ಬೇಕಾದಷ್ಟು ಕಾರಣ ಇದೆ, ಅದು ಜಾತಿ ಕಾರಣನೇ. ಹೋರಾಟಗಾರರಿಗೆ ಬದ್ಧತೆ ಇರಲಿ. ಬುದ್ಧನ, ಬಾಬಾ ಸಾಹೇಬ ಬೆಳಕು ತತ್ವ ಸಿದ್ಧಾಂತ ನಿಮಗೆ ಗೊತ್ತಿರಲಿ. ಅಧ್ಯಯನ ಮಾಡಿ ಚಿಂತಕರಾಗಿ ಈ ಸಮಾಜನ ಜೋಡಿಸುವಂಥ ಕೆಲಸ ಮಾಡಿ. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಾವು ಅನಿವಾರ್ಯ ಒಪ್ಕೊಂಡು ಈ ಸಮಾಜ ಸಾಮರಸ್ಯಕ್ಕೆ ನಾವು ಮುಂದಾಗಬೇಕಾಗಿದೆ. ಮುಂದಿನ ಜವಾಬ್ದಾರಿಗಳು ಬೇಕಾದಷ್ಟು ನಮ್ಮ ಹೆಗಲ ಮೇಲಿನ ಜವಾಬ್ದಾರಿ ಇದೆ. ಬೇರೆ ಸಮಾಜದವರು ಕೂಡ ನಮಗೆ ಈ ಬೆಂಬಲವನ್ನು ಕೊಡಬೇಕು. ಈ ಸಮಾಜವನ್ನು ಸದೃಢಗೊಳಿಸೋದಕ್ಕೆ, ಅಬಲರನ್ನು ಸಬಲರು ಮಾಡೋದಕ್ಕೆ, ಅಸಹಾಯಕ ಮಹಿಳೆಯರನ್ನು ಸದೃಢ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಅಂತ ಹೇಳೋದ್ರ ಮೂಲಕ ಇಂತಹ ರಾಜಕಾರಣಿಗಳನ್ನು ಬೀದಿಯಲ್ಲಿ ತರಬೇಕು. ಮುಂದಿನ ಚುನಾವಣೆಗೆ ನಿಮ್ಮ ವಿದ್ವತ್ತನ್ನು ತೋರಿಸ್ಬೇಕು. ಜೊತೆಗೆ ಎಂಡಕ್ಕೆ ಹಣಕ್ಕೆ ಮತವನ್ನು ಮಾರಿಕೊಂಡು ಈ ದೇಶವನ್ನು ಕಟ್ಕಟ್ಟೆಯಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಈಗ ಸರ್, ಅರ್ಧ ಅಸಮಾಧಾನ ಯಾಕೆ? ಅರ್ಧ ಸಮಾಧಾನ ಇದೆ ಮಾನವೀಯ ದೃಷ್ಟಿಯಿಂದ, ಉದ್ಯೋಗಾಂಕ್ಷಿಗಳಿಗೆ ಕೆಲಸ ಸಿಗ್ತಿಲ್ಲ ಕಾರಣಕ್ಕೆ ಮಾನವೀಯ ದೃಷ್ಟಿಗೋಸ್ಕರ ಒಪ್ಕೊಂಡಿದ್ದೀರಾ. ಇನ್ನು ಅರ್ಧ ಅಸಮಾಧಾನ ಯಾಕೆ ನೋಡಿ, ಪ್ರಮಾಣನ ಅಥವಾ ರಾಜಕೀಯ ಪ್ರಾತಿನಿಧ್ಯ ಮೀಸಲಾತಿಯಿಂದ ಅಂತನ ಉದ್ಯೋಗ ಮೀಸಲಾತಿ ಇದೆ, ಯಾವುದಕ್ಕೋಸ್ಕರ ಅರ್ಧ ಅಸಮಾಧಾನ? ಒಳ್ಳೆ ಪ್ರಶ್ನೆ, ಬಿಟ್ಬಿಡಿ ಕೇಶವ. ಅಸಮಾಧಾನ ನಿಮಗೆ ಯಾಕೆ ಅಂತ ನಿಮ್ಮ ಪ್ರಶ್ನೆ. ಮಾದಿಗ ಸಮಾಜಕ್ಕೆ 5 ಕಾಲು ಅಂದರೆ 5.25. ವಲಯ ಸಮಾಜಕ್ಕೆ 5.25. ಭೋವಿ, ಕೊರ್ಮ, ಕೊರ್ಚ, ಲಮಾಣಿ, ಅಲೆಮಾರಿಗೆ 4.50 ಅಂದರೆ 4.25. ಅಂದರೆ ಇದು 5ರ ಆಸುಪಾಸು 3 ಜನಕ್ಕೂ ಈಕ್ವಲ್ ಆಯಿತು. ದತ್ತಾಂಶ ಅಂತಂದರೆ, ಸುಪ್ರೀಂ ಕೋರ್ಟ್ನ ದತ್ತಾಂಶ ಅಂತ ಅಂದರೆ ಮೋಸ್ಟ್ ಬ್ಯಾಕ್ವರ್ಡಲ್ಲಿ ಬ್ಯಾಕ್ವರ್ಡಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ಹಿಂದುಳಿದಿರುವಿಕೆ. ಈಗ ಮಾದಿಗ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ಇದೆ. ಮೋಚಿ, ಬಂಗಿ, ಪೌರಕಾರ್ಮಿಕ, ಇನ್ನು ಅತ್ಯಂತ ಹಿಂದುಳಿದ ಸಮಾಜ ದಕ್ಕಲ ಸಮಾಜ ಇದೆ. ನಿಮಗೆ ಗೊತ್ತಿರಲಿ, ವಿದ್ಯಾಸರಿ ಪ್ರಬುದ್ಧ ಯೋಜನೆಯಲ್ಲಿ ಸರ್ಕಾರದ್ದು 40 ಜಾತಿಗಳು, 101 ಜಾತಿಗಳು, 40 ಜಾತಿಗಳು ಅರ್ಜಿನೇ ಹಾಕಿಲ್ಲ ಮಕ್ಕಳು ಸ್ವತಂತ್ರ ಪೂರ್ವದಿಂದ. ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ 40 ಜಾತಿಗಳಲ್ಲಿಲ್ಲ. ಇಂಜಿನಿಯರು ಮತ್ತು ಡಾಕ್ಟ್ರು ಈ 41 ಜಾತಿಗಳಲ್ಲಿ ಒಬ್ಬರು ಕೂಡ ಇಲ್ಲ ಸ್ವತಂತ್ರ ಪೂರ್ವದಿಂದ. ಸ್ವತಂತ್ರ ನಂತರ ಕೆಲವು ಜಾತಿಗಳಲ್ಲಿ, ಈ 101 ಜಾತಿನಲ್ಲಿ ಇನ್ನು 16 ಜಾತಿಗಳು ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಇದುವರೆಗೂ ಪಡೆದಿಲ್ಲ. ಹಾದಿ ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತವ್ರೆ. ಆ ಸಮಾಜನ ಗುರುತಿಸ್ಬೇಕಲ್ವಾ? ಪುರುಷ ಸಮಾಜದೊಟ್ಟಿಗೆ ಸೇರಿಸ್ಬಿಟ್ರೆ ಅರ್ಧ ನ್ಯಾಯನ ಪೂರ್ತಿ ನ್ಯಾಯನೇ ಅದು. ಮಾದಿಗ ಸಮಾಜ ಸದಾಶಿವ ಆಯೋಗ 6% ಕೊಟ್ಟಿತ್ತು, ಮಾಧುಸ್ವಾಮಿ ಆಯೋಗ 6% ಕೊಟ್ಟಿತ್ತು, ನಾಗಮೋಹನ್ ದಾಸ್ ಆಯೋಗ 6% ಕೊಟ್ಟಿತ್ತು. ನೀವು 5 ಇಳಿಸ್ಬಿಟ್ರೆ 15% ಮಾಡಿದ್ದೀರಿ ಅಂತ ಒಪ್ಕೊಳ್ಳೋಣ. 15% ಮಾಡಿದ್ರೂ 6% ಕೊಡ್ಬೇಕು. ಸದಾಶಿವ ಆಯೋಗ 6 ಹೇಳಿದೆ, ಅವನೂರು ಆಯೋಗ 8 ಹೇಳಿತ್ತು. ಹಿಂಗಿದ್ದಾಗ ಆ ಹಿಂದುಳಿದ ರೇಖೆಯನ್ನು ಗುರುತಿಸಿಲ್ಲ.
ನೀವೊಂಥರ ಪಂಚಾಯತಿ ನ್ಯಾಯ ಮಾಡಿ ಕೊಟ್ಟಿದ್ದೀರಿ. ಯಾವಾಗಲೂ ಸಾಮಾಜಿಕ ನ್ಯಾಯ ಅತ್ಯಂತ ನಿಷ್ಠುರತೆಯಿಂದ ಕೂಡಿರ್ತದೆ. ನ್ಯಾಯ ಕೊಲೆ ಮಾಡಿದ್ದನ್ನು ಬಿಟ್ಬಿಟ್ರೆ ಸಾಮರಸ್ಯ ಮಾಡಿ ಇಬ್ಬರಲ್ಲೂ ನ್ಯಾಯ ಕಟಕಟೆ ಅಲ್ವೇ ಅಲ್ಲ. ಅದು ಸಾಮಾಜಿಕ ನ್ಯಾಯ ನಿಷ್ಠುರವಾಗಿರ್ತದೆ. ಎಲ್ಲರೂ ಸಮದುಗಿಸಿ ರಾಜಕೀಯವಾಗಿ ಓಟ್ ಹಾಕ್ಸ್ಕೊಂಬಿಡ್ತೀವಿ ಅಂತಂದರೆ ಅದೊಂದು ರೀತಿಯ ವೋಟ್ ಬ್ಯಾಂಕ್ ರಾಜಕಾರಣನೇ ಆಗ್ತದೇವೇನ. ಸಾಮಾಜಿಕ ನ್ಯಾಯ ಆಗಲ್ಲ, ವೈಜ್ಞಾನಿಕ ಆಗಲ್ಲ. ಅದಕ್ಕೋಸ್ಕರ ಅರ್ಧ ನ್ಯಾಯ ಅರ್ಧ ಸತ್ಯ ಅಂತ ಹೇಳಲೇಬೇಕಾಗ್ತದೆ. ಇದನ್ನು ಅನಿವಾರ್ಯವಾಗಿ ಒಪ್ಕೋಬೇಕಾಗ್ತದೆ ಅಂತ ನಮ್ಮ ಅನಿಸಿಕೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇಲ್ಲ. ಎರಡನೇದಾಗಿ ಸ್ಪರ್ಶ ಸಮಾಜದ ಜೊತೆಗೆ ಅಲೆಮಾರಿಗಳನ್ನು ಸೇರಿಸಿರೋದ್ರಿಂದ ಅವರಿಗೆ ಅನ್ಯಾಯವಾಗಿದೆ. ಇದು ಈ ಮಾತಿನ ಹೌದು, ಇದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ನೋಡಿ, ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಆಗಿದ್ದ ಚಿನ್ನಪ್ಪ ರೆಡ್ಡಿ ಅವರು ಒಂದು ಮಾತನ್ನು ಹೇಳ್ತಾರೆ, ಅತ್ಯಂತ ವೈಜ್ಞಾನಿಕ ಸತ್ಯ ಅದು. ಅವ್ರು ಏನು ಹೇಳ್ತಾರೆ, ರಿಸರ್ವೇಷನ್ ಈಸ್ ಎ ಚಾರಿಟಿ, ರಿಸರ್ವೇಷನ್ ಈಸ್ ನಾಟ್ ಪ್ಯಾರಿಟಿ ಅಂತ. ಇದು ನಿರುದ್ಯೋಗ ನಿವಾರಣೆ ಅಲ್ಲ, ಅಂಕಿ ಸಂಖ್ಯೆ ಮೇಲೆ ಕೊಡೋದಲ್ಲ. ಇದು ದತ್ತಾಂಶ ಹಿಂದುಳಿರುವಿಕೆಯನ್ನು ಗುರುತಿಸುವಂಥದ್ದು. ಅತ್ಯಂತ ಕಟ್ಟಕಡೆಯವರು ಗುರುತಿಸೋದು ಮೀಸಲಾತಿ ವರ್ಗೀಕರಣದ ವಿಚಾರ, ಅಂಕಿ ಸಂಖ್ಯೆ ವಿಚಾರ ಅಲ್ಲ ಇದು. ನೀವು ಅಂಕಿ ಸಂಖ್ಯೆ ವಿಚಾರಗಳನ್ನು ತಾಂಡು ಮಾಡಿದರೆ ಅದು ಮೀಸಲಾತಿ ಆಗಲ್ಲ, ವರ್ಗೀಕರಣ ಆಗಲ್ಲ. ಆ ಕಾರಣದ ಈಗ ಇರುವಂಥ ಪ್ರಸ್ತುತ ಬೆಳವಣಿಗೆಯಲ್ಲಿ ಎಲ್ಲ ಜನರನ್ನ ಔದ್ಯೋಗಿಕ ನಿರುದ್ಯೋಗಿಗಳು ಇರೋದ್ರಿಂದ ಅವ್ರು ನೆತ್ಕಟ್ಟಿ ಪಾಪ ಅವ್ರ ವಯೋಮಿತಿ ಮೇರೆಗೆ ಆಗಬಾರ್ದು ಅನ್ನೋ ದೊಡ್ಡ ಥರದ ಮನಸ್ಥಿತಿಯಿಂದ ನಾವು ಅನಿವಾರ್ಯ ಒಪ್ಪಿಗೆಗಳನ್ನು ಇಲ್ಲಿ ಹೇಳಬೇಕಾಗ್ತದೆ. ಸರ್, ಈಗ ಜನಸಂಖ್ಯೆ ಅಂತ ಬಂದು ಕೂಡ 36 ಲಕ್ಷ, 34 ಲಕ್ಷ, 25 ಲಕ್ಷ, 37 ಲಕ್ಷ, 4 ಲಕ್ಷ ಹಿಂಗಾದ್ರೂ ಕೂಡ ಮಾದಿಗರಿಗೆ ಸಾರಿ ಇರಲಿ ತೊಂದರೆ ಇಲ್ಲ, ಹೇಳಿ. ಅವರಿಗೆ ಕೊಟ್ಟಿರೋದು ಕಡಿಮೆ ಶೇಕಡ. ನೋಡಿ, ಅಷ್ಟೇ ಅಲ್ಲ, ದಕ್ಕಲ ಸಮಾಜನ ಇದ್ರೊಳಗೆ ಸೇರಿಸ್ಬೇಕಾಗ್ತದೆ, ಮೋಚಿನ ಸೇರಿಸ್ಬೇಕಾಗ್ತದೆ, ಇದ್ರೊಳಗೆ ಸಂಘಾನ ಸೇರಿಸ್ಬೇಕಾಗ್ತದೆ. ಹಂಗಂದ್ರೆ ಇನ್ನೂ ಜಾಸ್ತಿ ಆಗುತ್ತದೆ ಮಾದಿಗ ಸಮಾಜ. ಆ ಕಾರಣದ 17 ಆಗಲಿ 15 ಆಗಲಿ ನ್ಯಾಯಯುತವಾಗಿ ಮಾದಿಗ ಎಡಗೈ ಸಮಾಜಕ್ಕೆ ಹೆಚ್ಚು ಕೊಡುವಂಥದ್ದು ನ್ಯಾಯ ಮತ್ತು ಧರ್ಮ ಕೂಡ, ಮತ್ತು ಕಾನೂನುಬದ್ಧ ಕೂಡ, ಸಂವಿಧಾನಬದ್ಧ ಕೂಡ ಸಮಾಜ ಇದೆ. ಅಲ್ಲಿ ನಮ್ಮ ತಲೆ ಮೇಲೆ ಇಕ್ಕಿದ್ರು ನಾವು ಒಪ್ಕೊಂತೀವಿ ಅಂಥ ಮನಸ್ಥಿತಿ ಉಳ್ಳಂತೂ ಈ ದೇಶನ ಕಟ್ಟಿದಂಥ ಸಮಾಜ ಇದು. ಆ ಕಾರಣದ ಮಾದಿಗ ಸಮಾಜ ವಲಯ ಕೊರಮ ಕೊರ್ಚ ಲಮಾಣಿಗಳು ಬೇರೆ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇದ್ದೀರಿ, ಇಲ್ಲಿ ಎಸ್ಸಿನಲ್ಲಿ ಪಟ್ಟಿ ಇದ್ದರೂ ಕೂಡ ನಿಮಗೆ ಕೊಡಲೇಬೇಕು ನಮ್ಮ ಬಂಧುಗಳು ಅಂತ ಒಪ್ಕೊಂಡಿರುವಂಥ ಏಕೈಕ ಸಮಾಜ ಯಾವುದಾದ್ರೂ ಇದ್ದರೆ ವಲಯ ಮಾದಿಗ ಸಮಾಜ. ವಲಯ ಮಾದಿಗ ಸಮಾಜ ಸಮಾನ ದುಃಖಿಗಳು, ಸಮಾನ ಬಾಧಿತರು. ಆ ಕಾರಣದಿಂದ ಈ ಸಮಾಜವನ್ನು ನೀವು ಸಬಲೀಕರಣ ಮಾಡುವಂಥ ಕೆಲಸಗಳನ್ನು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂತ ಹೇಳ್ಬೇಕಾದ್ರೆ ಅದು ಬೆಲೆ ಬೇಡವಾ? ಎಂದೂ ಕೂಡ ನೀವು ಪ್ರಯತ್ನ ಪಡಿಲ್ಲ. ನಮ್ಮ ದುಡ್ಡನ್ನು 39,000 ಕೋಟಿ SC/ST TSP ಹಣವನ್ನು ಬೇರೆ ಯೋಜನೆಗಳಿಗೆ ಹಾಕಿದ್ದೀರಿ ನೀವು ಸಿದ್ದರಾಮಯ್ಯನವರೇ. ಈ ಸಮಾಜದ ದುಡ್ಡನ್ನು ತಗೊಂಡೋಗಿ ಮೇಲ್ಸೇತುವೆಗೆ, ರಸ್ತೆಗೆ, ಡ್ಯಾಮ್ಗಳಿಗೆ, ಕಡೆಗೆ ಹುಲಿ ಸಂರಕ್ಷಣೆಗೆ ಹಾಕಿದ್ದೀರಿ. ಕೇಳೋರು ಯಾರೂ ಇಲ್ವಾ ಈ ಸಮಾಜದಲ್ಲಿ? ಬೇರೆ ಸಮಾಜದವರು ಬೆಂಬಲಿಸ್ಬೇಕಲ್ವಾ? ಈ ರೀತಿ ಅನ್ಯಾಯನ ಯಾಕೆ ಮಾಡ್ತೀರಿ? ಇಡೀ ಈ ಸಮಾಜಕ್ಕೆ 39,000 ಕೋಟಿನಲ್ಲಿ ನೀವು ಎಲ್ಲರನ್ನೂ ಕೂಡ ಶಿಕ್ಷಿತರನ್ನಾಗಿ ಮಾಡ್ಬೋದಾಯಿತು, ಎಲ್ಲರಿಗೂ ಮನೆ ಕೊಡ್ಬೋದಾಯಿತು. ಕುಡಿಸಿ ಹಾಳು ಮಾಡ್ತಾಯಿದ್ರಿ ಸಮಾಜನ. ಭಿಕ್ಷೆಗೆ ನಿಲ್ಲಿಸಿದ್ದೀರಿ, ಅಕ್ಕಿ ಕೊಡಿ ಅಂದ್ಬಿಟ್ಟು ಬೀದಿಯಲ್ಲಿ ಸೆರಗೊಡ್ಡಿ ಅನ್ನ ಬೇಡ್ತಾವ್ರೆ. ನಿಮಗೆ ನಾವು ಅನ್ನ ಭಾಗ್ಯ ಕೊಡ್ತಾಯಿದ್ದೀವಿ, ನಿಮಗೆ ಬದುಕೋ ಭಾಗ್ಯ ಕೊಡ್ತಾಯಿದ್ದೀವಿ, ನೀವು ಬದುಕಿರೋ ಜೀವ ಉಸಿರು ಕಟ್ಕೊಂಡು ಹಂಗೆ ಇರುವಂಥ ಭಾಗ್ಯ ಕೊಡ್ತಾಯಿದ್ದೀವಿ. ಇನ್ನು ಎಲ್ಲಿದ್ದೀರಿ? ಆ ಕಾರಣದಿಂದ ಭಿಕ್ಷೆ ಬೆಳೆಸೋದು ಬಿಟ್ಟು ನೀವು ಅವರಿಗೆ ಭೂಮಿಯನ್ನು ಕೊಡಿ, ನಿಮಗೆ ಅಕ್ಕಿ ಭತ್ತವನ್ನು ವಾಪಸ್ ಕೊಡ್ತಾರೆ. ಇದು ಶಾಶ್ವತ ಪರಿಹಾರವನ್ನು ಹೇಳಿ. ನಿಮಗೆ ಬಾಬಾ ಸಾಹೇಬರು ಅರ್ಥ ಆಗಿಲ್ಲ, ಸಂವಿಧಾನ ಅರ್ಥ ಆಗಿಲ್ಲ, ಸಾಮಾಜಿಕ ನ್ಯಾಯ ಅರ್ಥ ಆಗಿಲ್ಲ ಅನ್ನೋ ಒಂದು ನೋವಿದೆಯಲ್ಲ, ಆ ನೋವು ನಮ್ಮನ್ನು ಬಾಧಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಸಮಾಜವನ್ನು ನೋಡಿದ ಅನಿವಾರ್ಯಗೂ ಒಪ್ಕೋಬೇಕಾಗಿದೆ. ಇದು ಮುಂದೂಡ್ಕೊಂಡು ಹೋಗಿರೋದ್ರಿಂದ ಅನೇಕ ವಯೋಮಿತಿ ಮೀರಿರುವಂತಹ ಉದ್ಯೋಗ ಆಕಾಂಕ್ಷೆಗಳು, ನಿರುದ್ಯೋಗಗಳು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಮೊನ್ನೆಲ್ಲ. ಸರಿ, ಈ ಒಟ್ಟಾರೆ ಈ ಪ್ರೆಸ್ ಮೀಟ್ ಉದ್ದೇಶ ಇವಾಗ ಮೀಸಲಾತಿಗೆ ನೀವು ಅಂದರೆ ಸ್ವೀಕಾರಕ್ಕೆ ಸರ್ಕಾರಕ್ಕೆ ಏನಾದರೂ ಅಭಿನಂದನೆ ಸಲ್ಲಿಸ್ತೀರಾ ಅಥವಾ ಅಸಮಾಧಾನದ ಮುಂದಿನ ಹೆಜ್ಜೆ? ಇದು ಅಭಿನಂದನೆ ಸಲ್ಲಿಸೋಕ್ಕಂಥದ್ದು ಅಲ್ಲ, ಸಿಹಿ ಹಂಚೋದು ಅಲ್ಲ, ಖುಷಿ ಪಡೋದು ಅಂತ ಅಲ್ಲ, ಬಿರಿಯಾನಿ ತಿನ್ನೋದು ಅಲ್ಲ, ಪಾಯಸ ತಿನ್ನೋದು ಅಲ್ಲ. ಅರವಟ್ಟೆ, ಅರೆಗಂಜಿ ಮತ್ತು ಅರ್ಧ ಹೃದಯ ಅರ್ಧ ಒಪ್ಪಿಗೆ ಸಮಾಜ ನೋಡ್ಕೊಂಡು ಹೋಗೋದು ಅಷ್ಟೇ. ಸ್ವಲ್ಪ ಸರಿ ಇದೆ, ಇನ್ನೂ ಸ್ವಲ್ಪ ಮಾಡಿ ಅನ್ನೋದು ನಿಮ್ಮ ಸಲಹೆ ಅಂತ ಸರ್. ಮುನಿಯಪ್ಪ ಸರ್ ನಿನ್ನೆ ಪ್ರೆಸ್ ಮೀಟಲ್ಲಿ ಅದೇ CM ಅವ್ರ ಜೊತೆ ಇದ್ದಾಗ ಸುವರ್ಣಾಕ್ಷರದಲ್ಲಿ ಬರಬೇಕು ಅಂತ ದಿವಸ 40 ವರ್ಷದ ಹೋರಾಟ ಸಿಕ್ಕ ಫಲ ಅಂತ ಹೇಳಿದ್ದಾರೆ.
ಯಾವುದು ಸುವರ್ಣ ಅಕ್ಷರ ಬರೀಬೇಕು? ಮುನಿಯಪ್ಪ ಅವ್ರ ಇತಿಹಾಸನ, ಸಿದ್ದರಾಮಯ್ಯ ಅವ್ರ ಇತಿಹಾಸನ, ಒಳ ಮೀಸಲಾತಿ 2 ವರ್ಷ ಹೋಗಿರೋದ? ಒಳ ಮೀಸಲಾತಿ ನಿನ್ನೆ ಇದು ಕೊಟ್ರಲ್ಲ, ಯಾವುದು ಸುವರ್ಣ ಅಕ್ಷರದ ಬರಿಬೇಕು? ನಿಜ ಅವ್ರು ಹೇಳಿರೋದು. ಯಾಕೆ ಬರಿಬೇಕಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಪಂಜಾಬು ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟು ಕೂಡಲೇ ನೀವು ಮೀಸಲಾತಿ ವರ್ಗೀಕರಣ ಮಾಡಿದ್ರು. ಇವರು 2 ವರ್ಷಕ್ಕೆ ತಾಂಡೋದ್ರಲ್ಲ, ಅದು ಸುವರ್ಣಾಕ್ಷರದ ಬರೀಬೇಕು. ಬೀದಿ ಜಗಳ ಆಯ್ತಲ್ಲ, ಪರಿಶಿಷ್ಟ ಜಾತಿಯವರು ಹೊಡೆದೋಗಿ ಇನ್ನೂ 35 ವರ್ಷ ಒಂದಾಗ್ತಾ ಇಲ್ಲ, ಅದನ್ನು ಸುವರ್ಣಾಕ್ಷರ ಬರೀಬೇಕು. ಬೈ ಎಲೆಕ್ಷನ್ ಮಾಡ್ಕೊಂಡ್ರಲ್ಲ, ಅದು ಸುವರ್ಣಾಕ್ಷರ ಬರೀಬೇಕು. ನೀವೇನು ಮಾತಾಡ್ದಲೇ ಇದ್ರಲ್ಲ, ಸ್ವಾಮಿ ಬಲಿಷ್ಠ ನಾಯಕ, ಪ್ರಬಲ ನಾಯಕ, ರಾಜಕೀಯ ನಾಯಕ ಇಲ್ದಂಥ ಸಮಾಜ ಅನಾಥ. ಈ ಸಮಾಜ ಅನಾಥ ಆಗಿದೆಯಲ್ಲ, ಅದನ್ನು ಸುವರ್ಣಾಕ್ಷರದ ಬರೀಬೇಕು. ಆ ಕಾರಣದಿಂದ ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿ. ರಾಜಕೀಯ ಭಾಷೆಗಳನ್ನು ಬಳಸಿ ಹೊಗಳಿಕೆಗಳನ್ನು ಮಾಡೋದಲ್ಲ, ಸಿಹಿಗಳನ್ನು ಹಂಚೋದಲ್ಲ. ಸಿಹಿಗಳು ಹಂಚೋಂಥ ಸಂದರ್ಭನೇ ಇಲ್ಲ. 35 ವರ್ಷ ಹೋರಾಟ ಮಾಡಿದ್ದಾರೆ ಒಂದು ಸಮಾಜ, ಮಾದಿಗ ಸಮಾಜ 35 ವರ್ಷ ಹೋರಾಟ ಮಾಡಿದ್ದಾರೆ. 8 ಜನ ಸತ್ತೋಗಿದ್ದಾರೆ. ಅನೇಕ ಜನ ಹೋರಾಟ ಮಾಡಿದ್ರು ಜೀವ ಕಳ್ಕೊಂಡಿದ್ದಾರೆ, ಜೀವನನೇ ಕಳ್ಕೊಂಡಿದ್ದಾರೆ. ಇದನ್ನು ಸುವರ್ಣಾಕ್ಷರ ಬರೀಬೇಕಾ? ಯಾವುದು ಸುವರ್ಣಾಕ್ಷರ ಬರೀಬೇಕು? ಇದು ನೋವನ್ನು ಹೇಳ್ಕೊಳ್ಳೋದು ಸುವರ್ಣಾಕ್ಷರ ಬರೀಬೇಕಾ? ಎಷ್ಟು ಹೋರಾಟಗಾರರು, ನಮ್ಮ ಕೇಶಮೂರ್ತಿ ಚಿಕ್ಕ ಹುಡುಗ ಆವಾಗ ಶುರು ಮಾಡಿದಾಗ ಈಗಾಗಲೇ ಆರೋಗ್ಯ ಸರಿಯಿಲ್ಲ, ತುಂಬ ಬರ್ತಾ ಇದ್ದೀನಿ ಅಂತ ಹೇಳ್ತದ ಸುವರ್ಣಾಕ್ಷರ ಬರೆಯೋಣ. ಅನೇಕ ಜನ ಯುವಕರು ಸ್ಟಾರ್ಟ್ ಮಾಡಿದರು ಹೋರಾಟದಲ್ಲಿ, ಅವರೆಲ್ಲ ತಲೆಯಿಂದ ಅರ್ಥೋಯ್ತು ಒಳ ಮೀಸಲಾತಿ, ಅದನ್ನು ಸುವರ್ಣಾಕ್ಷರ ಬರೀಬೇಕಾ? ಕಾಂಗ್ರೆಸ್ಸು ಹೇಳಿ ಓಡ್ತಾಂಡು 3 ಪಕ್ಷನೂ ಅಧಿಕಾರಕ್ಕೆ ಬಂತಲ್ಲ, ಅದನ್ನು ಸುವರ್ಣಾಕ್ಷರ ಬರೀಬೇಕಾ? ಸಾವಿರಾರು ವರ್ಷ ಈ ಸಮಾಜನ ಅನ್ನ ಊಟ ಇಲ್ದಲೆ ಬಟ್ಟೆ ಇಲ್ದಲೆ ಮಾಡಿದ್ರಲ್ಲ, ಅದನ್ನು ಸುವರ್ಣಾಕ್ಷರ ಬರೀಬೇಕಾ? ಈ ಸಮಾಜದಲ್ಲಿ ಮುಖ್ಯವಾದಂಥ ಮಾಧ್ಯಮಗಳೇ ಬಂದು ನಮ್ಮ ಕಷ್ಟ ಕೇಳಲ್ವಲ್ಲ, ಅದು ಸುವರ್ಣಾಕ್ಷರ ಬರೀಬೇಕಾ? ಈ ಸಮಾಜದಲ್ಲಿ ನಾವು ವಾಯ್ಸೇ ಇಲ್ವಲ್ಲ, ರಿಯಲ್ ಮಾಧ್ಯಮನೇ ಇಲ್ವಲ್ಲ, ರಿಯಲ್ ಪತ್ರಿಕಾಂಗನೇ ನಮ್ಗೆ ಗೋಳನ್ನು ಕೇಳ್ತಾ ಇಲ್ವಲ್ಲ. 5-10 ವರ್ಷ ಹೋರಾಟ ಮಾಡಿದ್ದೀವಿ, ನಮ್ಮ ವಾಯ್ಸ್ಗೊಂದು ವಾಯ್ಸ್ ಕೊಡಿ ಅಂತ ಕೇಳಿದ್ರು ನೀವು ಮಾಡ್ತಾಳೆ, ಅದನ್ನು ಸುವರ್ಣಾಕ್ಷರ ಬರೀಬೇಕಾ? ಇದು ನೋವು, ಇದು ಬಾಧೆ ಅತ್ಯಂತ ಮುಖ್ಯವಾಗಿ. ಈಗ ಶೆಡ್ಯೂಲ್ 9ನಲ್ಲಿ ಸೇರಿಸ್ಬೇಕು ಒತ್ತಾಯ ಮಾಡ್ತಿರಲಿಲ್ಲ ಅಂತ ಪ್ರಶ್ನೆ. ನಾವು ಮುಂದಿನ ಹೋರಾಟ ಮೀಸಲಾತಿಗೆ ರಕ್ಷಣೆ ಸಿಗಬೇಕಾಗಿದೆ. ಆ ಕಾರಣದ ಶೆಡ್ಯೂಲ್ 9ಗೆ ಸೇರಿಸ್ಬೇಕು ಅಂತ ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಒಂದು. ಎರಡನೇದು, ತಮಿಳುನಾಡು, ಹರಿಯಾಣ, ಪಂಜಾಬು, ಜಾರ್ಖಂಡು ಎಲ್ಲ ಕಡೆ 50 ಸೀಲಿಂಗ್ ಮೀರಿ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮನ್ನು 50ಕ್ಕೆ ಸೀಲಿಂಗ್ಗೆ ಸೀಮಿತ ಮಾಡಿದ್ದೀರಿ ನೀವು, ಅಂದರೆ ಸಮರ್ಥರಲ್ವ ನೀವು? ಸಿದ್ದರಾಮಯ್ಯನವರು 72% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು. ಸಿದ್ದರಾಮಯ್ಯನವರು BJPಯವರು ಹೆಚ್ಚಿದ್ರೆ ನೀವು ಅದು ಕಡಿಮೆ ಮಾಡಿದಿರಿ. ಈಗ ಮೀಸಲಾತಿಯನ್ನು ಹೆಚ್ಚಿಸಬೇಕು, ಶೆಡ್ಯೂಲ್ 9 ಸೇರಿಸಬೇಕು ನಮ್ಮ ಮುಂದಿನ ಹೋರಾಟ. ಮತ್ತು ಖಾಸಗಿಯಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತ ಹೋರಾಟವನ್ನು ನಾವು ಮುಂದೆ ನಡೆಸ್ತೇವೆ. ಸಂಪೂರ್ಣ ಮೀಸಲಾತಿ ಕೂಡ ಹೋರಾಟ ಮುಂದೆ ನಡೀತದೆ. ಜೊತೆಗೆ ಇಲ್ಲಿ ಒಂದು ಹುನ್ನಾರ ತಮ್ಮ ಗಮನಕ್ಕೆ ತತ್ತಿ. ಏನು ಈಗ ಮಾಡಿರೋದು ಇದೆಯಲ್ಲ, ವಿಶೇಷ ಸಚಿವ ಸಂಪುಟ ಮಾಡಿರೋದ್ರಲ್ಲಿ ಕೆಲವು ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದಿರೋದು ಅಂತಂದರೆ, ಈಗ ABC ಮಾಡಿದ್ದಾರಲ್ಲ, ಅದನ್ನು ಕೂಡ ಸಮಸ್ಯೆ ಮಾಡಿದ್ದಾರೆ. ABC 3 ಗ್ರೂಪ್ ಮಾಡಿದಾರಲ್ಲ, ಅದು ಕೂಡ ಹೈಜಾಕ್ ಆಗಿದೆ. ಹೆಂಗೆ ಹೈಜಾಕ್ ಆಗಿದೆ ಅಂದರೆ, ಈಗ 1 ಪೋಸ್ಟು 2 ಪೋಸ್ಟು ಇದ್ದರೆ ಅದು ಪರಿಶಿಷ್ಟ ಜಾತಿಯ ಉದ್ಯೋಗಿಗಳು ಜನರಲಲ್ಲಿ ಕಾಂಪೀಟ್ ಮಾಡಬೇಕು, ಇವರಲ್ಲೇ ಜನರಲ್ ಅಂತ ತಂದು ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ. ಅಂದರೆ 15 ಪೋಸ್ಟ್ ಇದ್ದರೆ ABC, ಇಲ್ಲ ಅಂದರೆ ನೀವು ಕಾಂಪೀಟ್ ಮಾಡಬೇಕು ಅಂತೇಳಿ ಮೈಸೂರು ಯೂನಿವರ್ಸಿಟಿ ಯುವಕರ ಒತ್ತಡಕ್ಕೆ ಮಣಿದು ನೀವು ಮಾಡಿರೋದಿದೆಯಲ್ಲ, ಇದು ಸಾಮಾಜಿಕ ನ್ಯಾಯನ, ರಾಜಕೀಯ ಅಲ್ವಾ ಇದು? ABC ಎಲ್ಲಿ ಬಂತು? ಇದು ಅತ್ಯಂತ ಮುಖ್ಯವಾದ್ದು. ಇನ್ನು ಕ್ಯಾಬಿನೆಟ್ ಈಚೆ ಬರಲಿ, ಇನ್ನು ಒಳಗಡೆ ಏನೇನು ಮಾಡಿದ್ದೀರಿ ನೋಡ್ತೀವಿ. ಅಂದು ಅಭಿನಂದನೆ, ಸಿಹಿ ಹಂಚೋ ಇದು ಇಲ್ಲಿ ಸಂಪ್ರದಾಯ ಇಲ್ಲ. ಇವರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಇವರು ಸರಿಯಾಗಿ
ಒಳಗಡೆ ಹೇಳೋದೊಂದು, ಹೊರಗಡೆ ಮಾಡೋದೊಂದು. ಪೂರ್ತಿ ಪ್ರಮಾಣದ ಸಚಿವ ಸಂಪುಟದ ತೀರ್ಮಾನಗಳು ಹೊರಗಡೆ ಬಂದರೆ ಮತ್ತೆ ನಾವು ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ನಾವು ಮಾಡಿ ತುರ್ತು ಆಗಿ ನಿಮ್ಮ ಏನು ಸಚಿವ ಸಂಪುಟದಲ್ಲಿ ಅರೆ ಕಳೆದಿದ್ರೆ ಬಿಡಿ, ಮತ್ತೆ ಉದ್ಯೋಗ ನೇಮಕಾತಿಗೆ ಕೂಡಲೇ ಪ್ರಕ್ರಿಯೆ ಆರಂಭಿಸಿ ಅಂತ ನಮ್ಮ ಒತ್ತಾಯ. ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷರು ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದ ಸಂಚಾಲಕರು, ಮೊದಲಿಗೆ ಪತ್ರಿಕಾ ಮಾಧ್ಯಮರಿಗೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಸುಮಾರು 35 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯಲ್ಲಿ ಜಾರಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ ನಾವು ಈ ವೇದಿಕೆ ಮೇಲೆ ಕೂತಿರುವಂಥವ್ರು ಯಾರೂ ಕೂಡ ರಾಜಕೀಯ ವ್ಯಕ್ತಿಗಳಲ್ಲ, ಮೂಲತಃ ಎಲ್ಲ ಹೋರಾಟಗಾರರು. ಹಾಗಿದ್ರೂ ಕೂಡ ನಿನ್ನೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ, ವಿಶೇಷ ಸಚಿವ ಸಂಪುಟ ಕರೆದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ವಿ ಅಂತ ಹೇಳಿ 5/25, 5/25, 4/25 50 ಜಾರಿಗೊಳಿಸಿದ್ದಾರೆ. ಆದರೆ ಒಳ ಮೀಸಲಾತಿ ಅದರಲ್ಲಿ ಎಲ್ಲೂ ಮೇಲ್ನೋಟಕ್ಕೆ ಎಲ್ಲೂ ಕಂಡು ಬಂದಿಲ್ಲ. ಯಾಕೆಂದ್ರೆ ನಾವು ಕೇಳ್ತಾ ಇರೋದು ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ. ಒಳ ಮೀಸಲಾತಿ ಅಂದ್ರೆ ನಾಗಮೋಹನ್ ದಾಸ್ ವರದಿ ಜಾರಿಗೊಳಿಸಿ, ಇಲ್ಲ ಅಂದ್ರೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಅಂತ ಹೇಳಿ ನಾವು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರೋದು. ಆದ್ರೆ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಒಂದು ಏನು ಮೇಲ್ನೋಟಕ್ಕೆ ಕಣ್ಣೋರ್ಸಕ್ಕೆ, ಮಾದಿಗರಿಗೆ ಕಣ್ಣೋರ್ಸೋ ತಂತ್ರಗಳನ್ನು ಮಾಡಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದೀವಿ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಮೊನ್ನೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಹಾಗಾಗಿ ಕೆಲವು ರಾಜಕಾರಣಿಗಳು ಖುಷಿಯನ್ನು ಹಂಚಿಕೊಂಡು ಕಾಂಗ್ರೆಸ್ ಸರ್ಕಾರ ನಮಗೆ ಮಾಡಿಬಿಟ್ಟಿದೆ ಅಂತ ಹೇಳಿ ಒಂದಷ್ಟು ಮೂಗಿಗೆ ತುಪ್ಪ ಸುರಿಸುವಂತ ಪ್ರಯತ್ನಗಳು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಆದ್ರೆ ಇವತ್ತು ಬಹುತೇಕ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ರು ಕೂಡ ನಾವು ಕೇಳ್ತಾ ಇರೋದು ಏನಂದ್ರೆ ಒಳ ಮೀಸಲಾತಿ ಜಾರಿಗೊಳಿಸಿ, ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಯಾಕೆಂದ್ರೆ ಸಂಪೂರ್ಣ ಒಳ ಮೀಸಲಾತಿ ಹೇಗಿರ್ತದೆ ಅಂದ್ರೆ, ಒಂದು ರಾಜಕೀಯದಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು, ಮತ್ತೆ SCP TSP ನಲ್ಲಿ ಜಾರಿಗೊಳಿಸಬೇಕು, ಮತ್ತೆ ಉದ್ಯೋಗದಲ್ಲಿ ನೇರ ನೇಮಕಾತಿಯನ್ನ ಜಾರಿಗೊಳಿಸಬೇಕು, ಮತ್ತೆ ಮುಂಬಡ್ತಿ ಏನು ಪ್ರಮೋಷನ್ ಅನ್ನ ಶಿಫಾರಸು ಮಾಡಬೇಕು. ಇದೆಲ್ಲವೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಡುವಂಥದ್ದು. ಆದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಕಣ್ಣರಿಸುವ ತಂತ್ರ ಮಾಡಿ ಮಾದಿಗರಿಗೆ ಮೂಗಿಗೆ ತುಪ್ಪ ಸುರಿಸಿ ಬಹುತೇಕ ನಮ್ಮನ್ನ ಮಂಗಗಳನ್ನಾಗಿ ಮಾಡಿದ್ದಾರೆ. ಇದನ್ನ ನಾವ್ಯಾರು ಕೂಡ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ನಮ್ಗೆ ಬೇಕಾಗಿರೋದು ಸಂಪೂರ್ಣ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು. ಆದ್ರೆ ಈಗ ಮಾಡಿರೋದು ಏನಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ್ದಾರೆ. ಹಾಗಾಗಿ ನಾವೇನ್ ಕೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಿಲ್ಲದ್ದು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಒಪ್ಕೊಳ್ಳಲ್ಲ. ಮತ್ತೆ ಈ ಒಳ ಮೀಸಲಾತಿಯನ್ನ ನಾನು ನಿನ್ನೆ ಮಾಡಿರೋದನ್ನ ನಾವು ಒಪ್ಕೊಳ್ಳಲ್ಲ. ಹಾಗಾಗಿ ಮುಂಬರುವ ಏನು ಇದು ಪಂಚಾಯಿತಿ ಚುನಾವಣೆಗಳಿದ್ದಾವೆ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದ್ದಾವೆ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿದ್ದಾವೆ. ಹಾಗಾಗಿ ನಿಮ್ಗೆ ಏನು ಈ ಒಳ ಮೀಸಲಾತಿ, ಸಂಪೂರ್ಣ ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಇತಿಹಾಸದಲ್ಲಿ ನಮ್ಗಾಗಿರ್ತಕ್ಕಂಥ ದೊಡ್ಡ ಅನ್ಯಾಯ ಇದು. ಮಾದಿಗರಿಗೆ ಮತ್ತೆ ಮಾದಿಗ ಸಮುದಾಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟರು ಕೂಡ ಏಕ ಸ್ವರೂಪದ ಮಾದಿಗ ಸಂಬಂಧಿತ ಮಾದಿಗರ ಜೊತೆ ಸಾಂಸ್ಕೃತಿಕ ಸಂಬಂಧ ಹೊಂದಿರತಕ್ಕಂಥ, ವಲಯ ಸಮುದಾಯದ ಜೊತೆ ಸಾಂಸ್ಕೃತಿಕ ಸಂಬಂಧ ಹೊಂದಿರತಕ್ಕಂಥ ಮತ್ತು ಸ್ಪೃಶ್ಯ ಸಮುದಾಯಗಳ ಜೊತೆ, ಅದು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಸ್ಪೃಶ್ಯ ಸಮುದಾಯಗಳ ಜೊತೆ ಸಾಂಸ್ಕೃತಿಕ ಸಂಬಂಧ ಹೊಂದಿರತಕ್ಕಂಥ ಏಕರೂಪದ ಸ್ವರೂಪದ ಆಧಾರದ ಮೇಲೆ ಗುಂಪುಗಾರಿಕೆಯನ್ನು ಮಾಡಿ ಒಳ ಮೀಸಲಾತಿಯನ್ನು ಕೊಡಿ ಅಂತ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠ ನಮಗೆ ಆದೇಶ ಹೊರಡಿಸಿದ್ರು ಕೂಡ ರಾಜ್ಯ ಸರ್ಕಾರ ಅದನ್ನ ಕಸಪುಟ್ಟಿಗಾಗದೆ ಸಂವಿಧಾನ ಉಲ್ಲಂಘನೆ ಮಾಡಿದೆ. ಸದಾಶಿವ ಆಯೋಗದ ವರದಿ, ಕಾಂತರಾಜ್ ಆಯೋಗದ ವರದಿ, ಮಾಧುಸ್ವಾಮಿ ಆಯೋಗದ ವರದಿ ಮತ್ತೆ ನಾಗಮೋಹನ್ ದಾಸ್ ಆಯೋಗದ ವರದಿ, ನ್ಯಾಯಮೂರ್ತಿಗಳ ಆಯೋಗದ ವರದಿಗಳನ್ನ ಕಸಪುಟ್ಟಿಗೆ ಹಾಕಿರ್ತಕ್ಕಂಥ ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಏಕೈಕ ಸರ್ಕಾರ ಅಂದ್ರೆ
ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಯಾವ ನ್ಯಾಯಾಲಯಗಳು ನಮ್ಮ ಲೆಕ್ಕಕ್ಕಿಲ್ಲ, ಸುಪ್ರೀಂ ಕೋರ್ಟ್ ಲೆಕ್ಕಕ್ಕಿಲ್ಲ, ಹೈಕೋರ್ಟ್ ಲೆಕ್ಕಕ್ಕಿಲ್ಲ, ಸಾಮಾಜಿಕ ನ್ಯಾಯದ ಹೋರಾಟ ಲೆಕ್ಕಕ್ಕಿಲ್ಲ. ನಾವು ಏನು ಪಾಳೆಗಾರರು ಇಲ್ಲಿ ಕುತ್ಕೊಂಡಿದ್ದೀವಿ, ಈ ಪಾಳೆಗಾರರು ಕುತ್ಕೊಂಡು ಏನ್ ತೀರ್ಮಾನ ಮಾಡ್ತೀವಿ ಅದನ್ನ ನೀವು ಒಪ್ಕೋಬೇಕು ಅಷ್ಟೇ. ನಿಮ್ಗೆ ಒಳ ಮೀಸಲಾತಿ ಬೇಕಾ? ನಾವು ಪಾಳೆಗಾರರಿದ್ದೀವಿ, ನಾವು ಒಳಗಡೆ ಕೂತಿದ್ದೀವಿ, ಆಯ್ತಾ? ನಾವೇನ್ ಹೇಳ್ತೀವಿ ಅದನ್ನ ನೀವು ಒಪ್ಕೋಬೇಕು. ಇದನ್ನ ಒಪ್ಸೋದಕ್ಕೆ ಬಂದಿದ್ದಾರೆ. 6% ಇವತ್ತು ಎಲ್ಲ ಆಯೋಗಗಳು ನಮ್ಗೆ ಹೇಳಿರೋದು. ಆದ್ರೆ ಇವತ್ತು ಅವ್ರು ಕೊಟ್ಟಿದ್ದೇನು 5.25%. ಸದಾಶಿವ ಆಯೋಗ ಜಸ್ಟಿಸ್ ಸದಾಶಿವ ಅವರು 15% ಅಲ್ಲೇ 6% ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ರಾಜಕೀಯ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಮ್ಮ ಒಳ ಮೀಸಲಾತಿ ಪಾಲಿಸಿ ಮತ್ತೆ ಹೋರಾಟ ಬಲಿಯಾಗಿದೆ. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಕೊಟ್ಟಿರ್ತಕ್ಕಂಥದ್ದು. ಆದ್ರಿಂದ ನಮಗೆ 6% ಬರಲೇಬೇಕು ಮಾಲಿಗಳಿಗೆ. ನಾವು ಅದನ್ನು ಬಿಡೋದಿಲ್ಲ. ಹಾಗೆ ನಮ್ಮ ಅಲೆಮಾರಿಗಳಿಗೂ ಅಷ್ಟೇ, ಅಲೆಮಾರಿಗಳು ಅಂತ ಪದ ಇಲ್ಲ, ಆದರೂ ಕೂಡ ಅವರು ಅತಿ ಹಿಂದುಳಿದ ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯದ ಜಾತಿಗಳನ್ನ ತಗೊಂಡೋಗಿ ಬಲಿಷ್ಠ ಸಮುದಾಯಗಳ ಜೊತೆ ಪೈಪೋಟಿಗೆ ಹಾಕಿದ್ದಾರೆ. ಈ ಬಲಿಷ್ಠ ಸಮುದಾಯಗಳ ಜೊತೆ ಪೈಪೋಟಿ ಮಾಡಬಾರ್ದು ಅಂತಲೇ ಸುಪ್ರೀಂ ಕೋರ್ಟ್ ಏಕರೂಪದ ಸಾಂಸ್ಕೃತಿಕ ಸಂಬಂಧಗಳು ನೋಡ್ತಿರ್ತಕ್ಕಂಥ ಗುಂಪುಗಳನ್ನ ಸೇರಿಸಿ ಗುಂಪುಗಳು ಮಾಡಿ ಅಂತ ಆದೇಶ ಮಾಡಿದ್ರು. ಅದನ್ನು ಕೂಡ ಮಾಡಲಿಲ್ಲ. ಆದ್ರಿಂದ ಅವರು ಕೂಡ ಮಾದಿಗ ಸಂಬಂಧಿತ ಅತಿ ಹಿಂದುಳಿದಿರ್ತಕ್ಕಂಥ ಸಿ ಗ್ರೂಪಲ್ಲಿರ್ತಕ್ಕಂಥ ಜಾತಿಗಳನ್ನು ಸೇರಿಸಬೇಕು. ಒಲೆಯರಲ್ಲೂ ಕೂಡ ಚನ್ನದಾಸರಿದ್ದಾರೆ. ಚನ್ನದಾಸರು ಬಹಳ ಕಟ್ಟಕಡೆಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ಏನು ಸಿಗ್ತಲ್ಲ, ಅವ್ರನ್ನೂ ತಗೊಂಡು ಹೋಗ್ಬಿಟ್ಟು ಸಿ ಗ್ರೂಪ್ ಅಂತ ಸೇರಿಸಿದ್ದಾರೆ. ಇದು ಯಾವ ನ್ಯಾಯ? ಇದು ಸಾಮಾಜಿಕ ನ್ಯಾಯ ಅಲ್ಲ. ಆದ್ರಿಂದ ಈ ಸಾಮಾಜಿಕ ನ್ಯಾಯ ಅಲ್ಲದೆ ಇರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಸದ್ಯದ ಪರಿಸ್ಥಿತಿಗೆ ನಾವು ಇದನ್ನ ಯಾಕೆ ಒಪ್ಕೊಂಡಿದ್ದೀವಿ ಅಂತಂದ್ರೆ, ಬಿಕಾಸ್ ಆಫ್ ನಿರುದ್ಯೋಗಿಗಳು ಬೀದಿಗೆ ಬಂದಿದ್ದಾರೆ. ಇವತ್ತು ಪರಿಸ್ಥಿತಿ ಎಲ್ಲರೂ ಕೂಡ ಹದಗೆಟ್ಟೋಗಿದೆ. ಆದ್ರಿಂದ ನಿರುದ್ಯೋಗಿಗಳಿಗೋಸ್ಕರ ನಮ್ಮ ಪಾಲಿಸಿ ಆಸ್ ಎ ಪಾಲಿಸಿ ಮ್ಯಾಟರ್ ಇದನ್ನು ಒಪ್ಕೊಂಡಿದ್ದೇವೆ ವಿನಃ ಪೂರ್ಣ ಮನಸ್ಸಿನಿಂದ ನಾವು ಇದನ್ನು ಒಪ್ಕೊಂಡಿಲ್ಲ. ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯಕ್ಕಾಗಿ. ಸಾಮಾಜಿಕ ನ್ಯಾಯ, ಸಮಾನತೆ, ಮತ್ತೆ ಯಾರು ಈ ಸಮಾಜದಲ್ಲಿ ಅತಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ಹೋರಾಟ 35 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗೇನಾಗಿದೆ, ನಮ್ಮ ಹೋರಾಟದ ಫಲವಾಗಿ ಸದಾಶಿವ ವರದಿ ಕರೆಕ್ಟಾಗಿ ಕೊಟ್ಟರು. ಅದರಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ 6% ಕೊಟ್ಟರು. ತದನಂತರ ಕಾಂತರಾಜ್ ವರದಿ ಅವರು ಕೂಡ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡಿದ್ರು. ಅದರಿಂದ ಅವ್ರಿಗೆ 6% ಕೊಡಲಿಲ್ಲ, ಅವರು ಕೂಡ 6% ಕೊಟ್ಟರು. ತದನಂತರ ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ವರದಿ ಮಾಡಿದ್ರು. ಮಾಧುಸ್ವಾಮಿ ವರದಿಯಲ್ಲೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ರೆ ಅವ್ರಿಗೆ 6% ಅಂತ ಕೊಟ್ಟರು. ಅದಾದ ಮೇಲೆ ಈ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನಂಬರೆ ಈ ಏನು ಸಂವಿಧಾನಕ್ಕೂ ಗೌರವ ಕೊಡದೆ, ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಗೌರವ ಕೊಡದೆ, ಇವರದೇ ಆದ ಒಂದು ನಾಟಕೀಯವಾದ ಒಂದು ನಿಲುವನ್ನ ತಾಳಿ 4 ವಾರದ ಎಂಪೆರಿಕಲ್ ಡಾಟಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ನೆಪ ಇಟ್ಕೊಂಡು ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡಿದ್ರು. ಆದರೂ ಕೂಡ ನಾವು ನಮಗೆ ನಮ್ಮ ಅತಿ ಜನಸಂಖ್ಯೆ ಇದೆ, ನಮ್ಗೆ ಎಲ್ಲೋ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಒಂದೇ ಕಾರಣಕ್ಕೆ ನಾವು ಅದನ್ನೂ ಒಪ್ಕೊಂಡ್ವಿ. ಅವ್ರು ಏನೇನು ನಮ್ಗೆ ಸುಳ್ಳು ಹೇಳ್ಕೊಂಡು ಎಲ್ಲರೂ ಒಪ್ಕೊಳ್ತಾನೆ ಬಂದಿದ್ದೀವಿ. ಆದರೆ ನಾಗಮೋಹನ್ ದಾಸ್ ವರದಿ ಮತ್ತು ಸದಾಶಿವ ವರದಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂಥ ಮಾದಿಗರಿಗೆ 6% ಕೊಡಲೇಬೇಕು ಅಂತಕ್ಕಂಥದ್ದು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಇವರು ಯಾವುದೋ ಒತ್ತಡಕ್ಕೆ ಮಣಿದು ನಮ್ಮ ಭಾಗವನ್ನ ಕಿತ್ತು ಬೇರೆ ಅಂತಕ್ಕಂಥ ಹುನ್ನಾರ ಮಾಡಿದರೆ ಇದು ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ತುಂಬಾ ನೋವಾಗಿದೆ ಈ ವಿಚಾರದಲ್ಲಿ. ಯಾಕೆಂತಂದ್ರೆ ನಮಗೆ ಈಗಿನ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ 7ರಿಂದ 8% ಬರಬೇಕಾಗಿದೆ. ನಾವು ಅದಕ್ಕೆ ಒತ್ತಾಯ ಮಾಡ್ಕೊಂಡು ಬರಬೇಕಾಗಿತ್ತು. ಆದ್ರೆ ಇವತ್ತು ಸದ್ಯಕ್ಕೆ ಏನ್ ನ್ಯಾಯ ಸಿಗಲಿ, ನನ್ನ ಹೋರಾಟ ಮಾಡ ಅಂತ ಹೇಳ್ಬಿಟ್ಟು 6% ಕೂಡ ಒಪ್ಕೊಂಡು ಬಂದಿದ್ದೀವಿ. 6% ಒಪ್ಕೊಳ್ಳೋಂಥ ಸನ್ನಿವೇಶ ಇಲ್ಲ ನಮಗೆ. ಆದ್ರೂ ಕೂಡ ನಾವು ಒಪ್ಕೊಂಡು ಬಂದ್ವಿ. ಏನೋ ನ್ಯಾಯ ನ್ಯಾಯ ಸಿಗುತ್ತೆ ಅಂತ 6% ಒಪ್ಕೊಂಡ್ವಿ. ಅದನ್ನೂ ಸಹ ನಮ್ಮ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಹಿಂದುಳಿದಿರತಕ್ಕಂಥದ್ದು ಮಾದಿಗ ಸಮಾಜ. ಈ ಸಮಾಜವನ್ನು ಮೇಲೆತ್ತಬೇಕು ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ವರದಿನಲ್ಲಿ ಏನು 6% ಅಂತ ಕೊಟ್ಟರು, ಅದನ್ನ ಅಷ್ಟೇ 6% ಜಾರಿ ಮಾಡ್ತಾರೆ ಅಂತ ನಾವು ನೆನ್ಕೊಂಡಿದ್ದ ಸಂದರ್ಭದಲ್ಲಿ ನೀವು ಯಾರೋ ಮಾತಿಗೆ ಮಣಿದು ನಮ್ಮ ಭಾಗವನ್ನು ಕಿತ್ತು ಬೇರೆ ಕಟ್ಟಿರ್ತಕ್ಕಂಥದ್ದು ನಮ್ಗೆ ಅಸಮಾಧಾನ ಆಗಿದೆ. ಖಂಡಿತವಾಗಲು ಈ ಒಂದು
ತೀರ್ಮಾನವನ್ನು ಈ ಏನು ಸಚಿವ ಸಂಪುಟದ ಮಾಡಿರ್ತಕ್ಕಂಥ ತೀರ್ಮಾನ ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಒಪ್ಪಿಗೆ ಇಲ್ಲ.